ಅದೇ ಕಾಣ್ತಿದೆಯಲ್ಲ ಅದರೊಳಗಡೆ ಹೋಗ್ಬೇಕು ನಾವು. ಬಿಸಿಲಿದೆ ಬಟ್ ಸಂಜೆ ತುಂಬಾ ರಶ್ ಇರುತ್ತೆ. ನಾವು ಅದಕ್ಕೆ ಇವಾಗ ನೋಡ್ಕೊಂಡ್ಬರೋಣ. ತುಂಬಾ ಚೆನ್ನಾಗಿದೆ ಅಂತೆ. ಫಸ್ಟ್ ಟಿಕೆಟ್ ಅನ್ನ ತಗೊಳ್ಬೇಕು. ಎಷ್ಟು ಸರ್ ಅಮೌಂಟ್? ಡಿಸ್ಕೌಂಟ್ ಓಕೆ ಆಗಿದೆ. ಏನು ಅಂತ ಟೀಮ್ ಬಾಕ್ ನಮ್ಮ ಮನೆ ಆತ್ಮೀಯ ಪ್ರೋಗ್ರಾಮ್ಗೆ ಒಂದು ಫೋಟೋನೇ ಇದೆ ನೋಡಿ ಫ್ಯಾಮಿಲಿ. ರಿಯಲಿಸ್ಟಿಕ್ ಆಗಿದೆ ಅಲ್ಲ. ಬಜಾರ್ ಮ್ಯಾಮ್ ಹಿಂಗ್ ಕೈಯಲ್ಲಿ ಹಿಂಗ್ ಹಾಕೊಂಡು ಮಾಡಿದ್ರೆ ದೊಡ್ಡಾಟ ಅಂತ ಬಂದಿದ್ದಾರೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ನೃತ್ಯ ಶೈಲಿಯ ಪೌರಾಣಿಕ ಪ್ರಸಂಗಗಳನ್ನು ಹೊಂದಿರುವ ಈ ಆಟ ರಾತ್ರಿ ಎಲ್ಲ ನಡೆದು ಸೂರ್ಯೋದಯಗಳಿಗೆ ಮುಕ್ತಾಯವಾಗುತ್ತದೆ. ಇದನ್ನ ಒಂದ್ಸತಿ ನೋಡ್ಬೇಕು ಅಂತ ಆಸೆ ಇದೆ ನನಗೆ. ಬಟ್ ನಾವು ಯೂಟ್ಯೂಬ್ ಅಲ್ಲಿ ಟಿವಿಯಲ್ಲಿ ನೋಡಿದೀವಿ. ತುಂಬಾ ಚೆನ್ನಾಗಿ ಮೇಕಪ್ ಮಾಡಿರ್ತಾರೆ. ಫುಲ್ ನೈಟ್ ಮಾಡ್ತಾರೆ ಮ್ಯಾಮ್ ಪ್ರೋಗ್ರಾಮ್ಸ್. ಏನ್ ಬೇಕು ಪ್ರಸನ್ನ? ನೋಡಿಲಿ ಏನು ಕೇಳ್ತಿದ್ದಾರೆ ಇದೇನು ನಾನು ಹುಲಿ ಕುಣಿತ ಆಕ್ಚುಲಿ ಹಂಗಿದ್ರೆ ಹುಲಿ ತರ ಎಲ್ಲ ಮೇಕಪ್ ಎಲ್ಲ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ನಮ್ಗೆ ಆಲ್ಮೋಸ್ಟ್ ಈಗ ರಕ್ಷಿತ್ ಶೆಟ್ಟಿ ಮ್ಯೂಸಿಕಲ್ ಡ್ಯಾನ್ಸ್ ನೋಡಿದೀರಾ? ಹಂಗಂದ್ರೆ ಗೊತ್ತಾಗುತ್ತೆ ಬೇಗ ಜನರಿಗೆ. ಇದೆಲ್ಲ ಮಾಡ್ಬಿಟ್ಟಿದ್ದಾರೆ. ನಮ್ಗೆಲ್ಲ ಅದೆಲ್ಲ ಹೇಳ್ಕೊಡ್ತಾ ಇದ್ರು ಶಾಲೆಯಲ್ಲಿ. ಬಟ್ ಇವಾಗ ಏನಾಗಿದೆ ಅಂದ್ರೆ ಸ್ಕೂಲ್ ಫಿಲ್ಮ್ ಹೇಳ್ತಾರೆ. ಆ ಫಿಲ್ಮ್ ಅಲ್ಲಿ ಇತ್ತಲ್ಲ ಅಂತ. ಇದು ಮೊದಲೆಲ್ಲ ತಮಟೆನ ಯೂಸ್ ಮಾಡ್ತಾ ಇದ್ರು ಏನಾದ್ರು ಹೇಳ್ಬೇಕು ಅಂದ್ರೆ. ಹೌದು ಅನೌನ್ಸ್ಮೆಂಟ್ಸ್ ಅಲ್ವಾ? ಅವಾಗೆಲ್ಲ ತಮಟೆ ಯೂಸ್ ಮಾಡಿ ಊರಲ್ಲೆಲ್ಲ ಹೇಳ್ತಾ ಇದ್ರಂತೆ ವಿಷಯಗಳನ್ನ. ಬಟ್ ಇವಾಗ ತಮಟೆ ಅವಶ್ಯಕತೆನೇ ಇಲ್ಲ. ಮೊಬೈಲ್ ಯೂಸ್ ಮಾಡ್ತೀವಿ. ವಾಟ್ಸ್ಆಪ್ ಮೆಸೇಜಸ್ ಎಷ್ಟೊಂದಿದೆ ನೋಡಿ. ಇವರೆಲ್ಲ ಬರ್ತಾ ಇದ್ರು ಅವಾಗೆಲ್ಲ ಕಲಾವಿದ್ರು. ನೋಡ್ರಿ ಗೊಂಬೆ ಕುಂತಾರ ಎಷ್ಟು ಚೆನ್ನಾಗಿದೆ. ಸೂತ್ರದ ಗೊಂಬೆ ಅಲ್ಲ. ಇವ್ರದ್ದು ಡ್ರೆಸ್ ನೋಡಿ. 2 ವರ್ಷಕ್ಕೊಮ್ಮೆ ನಡೆದ ನಮ್ಮ ದುರ್ಗಮ್ಮನ ಜಾತ್ರೆ ಸಡಗರ ಇದು. ಸೇಮ್ ಹಿಂದೆ ಇರುತ್ತೆ. ಕೈಯಲ್ಲಿ ಕುಂಭ ಇಟ್ಕೊಂಡಿರ್ತಾರೆ. ಹರಕೆ ಹೊತ್ಕೊಂಡು ಎಷ್ಟು ಚೆನ್ನಾಗಿ ಹರಕೆ ತೀರಿಸ್ತಾ ಇದ್ದಾರೆ. ದೀಡ್ ನಮಸ್ಕಾರ ಮಾಡ್ತಾರೆ. ಕೋಲಾಟ ನಮ್ಮೂರು ಜಾತ್ರೆ ಟೈಮಲ್ಲಿ ದುರ್ಗಮ್ಮನ ಜಾತ್ರೆ ಟೈಮಲ್ಲಿ ಇದೆಲ್ಲ ನಡೆಯುತ್ತೆ. ಅಲ್ಲಿ
ಸ್ಟ್ಯಾಂಡರ್ಡ್ ಓದಿದ್ದೀವಿ ಹೇಳಿ. ಫಸ್ಟ್ ಸ್ಟ್ಯಾಂಡರ್ಡಿಂದಾನೇ ಕಲಿಸ್ತಿದ್ದಾರೆ ನೋಡಿ ಮ್ಯಾಮ್ ನನ್ನ ಮಗನಿಗೆ ಇವಾಗ. ಹಾಂ